ಎಲ್ರಿಗೂ ನಮಸ್ಕಾರ. ನಮ್ಮ ಇವತ್ತಿನ ಈ ಕಂತಲ್ಲಿ ನಮ್ಮ ದೇಶದ ಮುಂದಿನ ಜನಾಂಗನ ಬೆಳೆಸೋದ್ರಲ್ಲಿ ನಾವು ಮಾಡಿರಬಹುದಾದ ತಪ್ಪುಗಳ ಬಗ್ಗೆ ಹೇಳೋಕೆ ಹೊರಟಿದ್ದೀವಿ. ಯಾರೋ ಒಬ್ಬ ಮಾಡೋ ಡಿಸಿಷನ್ನು ಅದ್ರ ಬಗ್ಗೆ ಯಾವುದೇ ತಿಳುವಳಿಕೆ ಇಲ್ಲದ ಇನ್ನೊಬ್ಬ ಮುಗ್ಧನನ್ನು ಹೇಗೆ ಬಲಿ ತಗೊಳುತ್ತೆ ಅನ್ನೋದನ್ನು ಇಲ್ಲಿ ತೋರಿಸ್ತೀವಿ. ಯೂತ್ಸಲ್ಲಿ ಎನರ್ಜಿ ತುಂಬಾ ಇರುತ್ತೆ, ಆದರೆ ಆ ಎನರ್ಜಿ ಸರಿಯಾದ ರೀತಿಯಲ್ಲಿ ಬಳಕೆ ಆಗಬೇಕು. ಈ ಹರಿಯೋ ನದಿ ನೀರಿಗೆ ಅಣೆಕಟ್ಟು ಕಟ್ಟಿ ನಮಗೆ ಬೇಕಾದಂತೆ ಬಳಸ್ಕೋತೀವಲ್ಲ, ಹಾಗೆಲ್ಲ ಆಗಿಲ್ಲ ಅಂದರೆ ಏನಾಗುತ್ತೆ ಅನ್ನೋದೇ ಈ ಎಪಿಸೋಡ್. ಕುಸುಮಾ 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 ಬಾಗಿಲು ತೆರೆದಿಟ್ಟು ಏನ್ ಮಾಡ್ತಿದ್ಯಾ ನೀನು? ಅಯ್ಯೋ, ಒಂದ್ ಲೋಟ ಕಾಫಿ ತಗೊಂಡ್ ಬಾ. ಕುಸುಮಾ, ಗಣೇಶ, ಗಣೇಶ, ಶಂಕರ, ಊರು ಇಲ್ವಲ್ಲ? ಕುಸುಮಾ, ಇವಳು ಇಲ್ವಲ್ಲ? ಎಲ್ಲಿಗೆ ಹೋದ್ರು ಎಲ್ಲ ಬಾಗಿಲು ತೆರೆದಿಟ್ಟು? ಗಣೇಶ, ಅಯ್ಯೋ ಮಗನೇ, ಗಣೇಶ, ಅಯ್ಯೋ ಗಣೇಶ, ಗಣೇಶ, ಏನಾಯ್ತು ನಿನ್ಗೆ? ಗಣೇಶ, ಗಣೇಶ, ಅಯ್ಯೋ ಗಣೇಶ, 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 ಮಗನೇ, ಏನಾಯ್ತು ನಿನ್ಗೆ? ಯಾರೋ ಹೀಗ್ ಮಾಡಿತ್ತು? ಮಾತಾಡೋ ಗಣೇಶ, ಮಾತಾಡೋ ಗಣೇಶ, ಗಣೇಶ. ಮಗ ಗಣೇಶ್ನ ಹೆಣ ನೋಡಿ ಶ್ಯಾಮ್ ಸುಂದರ್ ನಲ್ಗೋಗ್ಬಿಟ್ಟಿದ್ರು. ಹೆಂಡತಿ, ಇಬ್ರು ಗಂಡ್ಮಕ್ಳು ಅಂತ ಅವ್ರ ಸಂಸಾರ ಖುಷಿಯಾಗೇ ಇತ್ತು. ಹಿರಿ ಮಗ ಶಂಕರ್, ವಯಸ್ಸು ಸುಮಾರು 18 ವರ್ಷ, ಆದರೆ ಸ್ವಲ್ಪ ದಡ್ಡ. ಕಿರಿ ಮಗ ಗಣೇಶ್, ಎಲ್ಲರ ಫೇವ್ರೇಟ್, ಯಾವಾಗಲೂ ಎಲ್ಲದರಲ್ಲೂ ಫಸ್ಟ್, ಓದೋದ್ರಲ್ಲಿ, ಸ್ಪೋರ್ಟ್ಸಲ್ಲಿ, ಪ್ರತಿಯೊಂದರಲ್ಲೂ. ಕಿರಿ ಮಗ ಗಣೇಶ್ ಅಂದ್ರೆ ಶ್ಯಾಮ್ ಸುಂದರ್ ಅವ್ರಿಗೆ ಪಂಚಪ್ರಾಣ. ನನ್ ಕತೆ ಏನ್ ಕೇಂದ್ರಿ ಸೀತಕ್ಕ, ನಮ್ ಹೆಂಡ್ರು ಕರ್ಕೊಂಡ್ ರಾಮೇಶ ಯಾತ್ರೆ ಮಾಡಕ್ ಹೋಗಿದ್ನೆ, ನಿನ್ನೆ ಬಂದೆ. ಯಾತ್ರೆ ಮಾಡಿ ಅದ್ರ ಮಗು ಹುಟ್ಟುತ್ತ ಕಾಂಬ ಅಂತ ಇನ್ಯಂತತ್ತೋ ಕಾಣಕು ಸಾಕಣಿ ಪರ್ಸದ. ನಿಮ್ದೇನಾದ್ರೂ ವಿಶೇಷ ಇತ್ತ? ಒಂದ್ ದೊಡ್ಡ ವಿಶೇಷ ಐತಿ. ಎಂತದೆ? ನಮ್ ಗೌರಿ ಆಫ್ ಮಾಡೋ ಟಿವಿನ. 3 ದಿವಸ ಆಯ್ತು. ತಲಹರಟೆ, 3 ಹೊತ್ತು ಟಿವಿ ಟಿವಿ ಟಿವಿ, ಓದೋದು ಬರೆಯೋದು ಏನೂ ಇಲ್ಲ ಅಲ್ಲ? ನಿನ್ ತಮ್ಮ ಪಕ್ಕದಲ್ಲೇ ಕೂತ್ಕೊಂಡು ಓದ್ತಿದ್ದಾನಲ್ಲ, ಕಣ್ ಕಾಣ್ತಿಲ್ವಾ ನಿನ್ಗೆ? ನೀನು ಒಂದ್ ಗಳಿಗೆ ಓದಿದ್ರೆ ನಿನ್ ಗಂಟೆನ ಹೋಗುತ್ತೆ. ಕುಸುಮಾ, ನಿನಗಾದ್ರೂ ಬುದ್ಧಿ ಬೇಡವಾ? ಮಕ್ಕಳನ್ನ ಹೀಗ ಗಮನಿಸೋದು? ನಿನ್ನ ಮಗ ಕಾಲ್ ಮೇಲೆ ಕಾಲ್ ಹಾಕೊಂಡು ಟಿವಿ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ದಾನೆ. ನನ್ನ ಮಗ ಲಕ್ಷಣವಾಗಿ ಕೂತ್ಕೊಂಡು ಓದ್ಕೋತಾನೆ, ಒಳ್ಳೆ ಮಾರ್ಕ್ಸ್ ತಗೋತಾನೆ. ನಿನ್ನ ಮಗನಿಗೆ ಏನ್ ಬಂದಿರೋದು ರೋಗ? ನಾನು ಹೇಳಿದ್ಮೇಲೆ ಟಿವಿ ಆಫ್ ಮಾಡ್ತಾನೆ. ಅಯ್ಯೋ, ನನ್ನ ಬೈದ್ರೆ ಏನ್ ಬರುತ್ತೆ? ನಾನು ಎಷ್ಟಲ್ಲ ಅಂತ ಹೇಳೋದು? ನನ್ಗಂತೂ ಹೇಳಿ ಹೇಳಿ ಸಾಕಾಗೋಗಿದೆ. ಏಯ್, ಹೇಳಮೇಲೆ ಅಪ್ಪ ಏನೋ ಇದು ನಿನ್ನ ಅವತಾರ? ಬಿಡಪ್ಪ, ನೋಯುತ್ತೆ. ಬಿಡ್ತೀನಿ. ಇನ್ನೊಂದ್ ಸರ್ತಿ ಏನಾದ್ರೂ ಈ ತರ ರೋಮಿಯೋ ತರ ಹೇರ್ ಸ್ಟೈಲ್ ಮಾಡಿಸ್ಕೊಂಡು ಬಂದ್ರೆ ನಿನ್ ಕೂದಲಿಗೆ ಬೆಂಕಿ ಹಾಕ್ಬಿಡ್ತೀನಿ.
ಮೊದಲು ಸಲೂನ್ಗೆ ಹೋಗಿ ನೀಟಾಗಿ ಹೇರ್ ಕಟ್ ಮಾಡಿಸ್ಕೊಂಬ. ಹೋಗ ಹೋಗ. ಏಯ್ ನಿಂತ್ಕೊಳ ಇಲ್ಲಿ. ಏಯ್ ಮೊನ್ನೆ ಎಕ್ಸಾಮ್ ಆಯ್ತಲ್ಲ, ಮಾರ್ಕ್ಸ್ ಎಷ್ಟು ಏನು ಅಂತ ತಿಳಿಸೋದ್ ಬೇಡವೇನೋ? ಇನ್ನ ಮಾರ್ಕ್ಸ್ ಕಾರ್ಡ್ ಕೊಟ್ಟಿಲ್ಲಪ್ಪ. ಸುಳ್ಳು ಹೇಳ್ತೀಯ ಕತ್ತೆ ಬಡವಾ. ಮೊಬೈಲ್ಗೆ ಕಾಲೇಜಿಂದ SMS ಬಂದಿದೆ, ಒಂದರಲ್ಲೂ ಪಾಸ್ ಆಗಿಲ್ವಲ್ಲ ನೀನು? ಪಪ್ಪ ಮಗನೇ, ಇವತ್ ಮಾರ್ಕ್ಸ್ ಕಾರ್ಡ್ ಕೊಟ್ರು. ಓ ಗುಡ್, ವೆರಿ ಗುಡ್. ನನ್ನ ಮಗ ಅಂದ್ರೆ ನೀನು ಕಣ. ನೋಡೋ, ಕಣ್ಣನ್ನ ಅಗಲ ಮಾಡ್ಕೊಂಡು ನೋಡು. ಎಲ್ಲದ್ರಲ್ಲೂ ನನ್ನ ಮುದ್ದಿನ ಮಗ A+ ತಗೊಂಡಿದ್ದಾನೆ. ನೀನು ಕೋಳಿ ಮೊಟ್ಟೆ. ನಾಚಿಕೆ ಆಗ್ಬೇಕು ನಿನ್ನಂಥವನ್ಗೆ ಜನ್ಮ ಕೊಟ್ಟೆ ಅಂತ ಹೇಳ್ಕೊಳಕ್ಕೆ. ನಿನ್ನ ದರಿದ್ರ ಮುಖನ ಇಲ್ಲಿ ನಿಂತ್ಕೊಂಡು ನನಗೆ ತೋರಿಸ್ಬೇಡ. ಹೋಗು, ಎಲ್ಲಾದ್ರೂ ಹಾಳಾಗಿ ಹೋಗು. ಹೋಗ. ಏಯ್ ಗುರು, ಇದಕ್ಕೆಲ್ಲ ಟೆನ್ಷನ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಏನಾಯ್ತು ಇವಾಗ? ನಾನು ಇಲ್ವಾ? ಬಾ ಚಿಪ್ಸ್ ತಿನ್ನೋಣ. ಏನ ರವಿ, ಆರಾಮ? ಬಾರ ಚಿಪ್ಸ್ ತಿನ್ನು. ಬೇಡ ಮಗ. ಯಾಕೆ? ಸಪ್ಗಿದ್ಯಾ? ಮನೇಲಿ ಒಂದೇ ಸಮನೆ ಟಾರ್ಚರ್ ಮಗ. ಏನಾಯ್ತು ಹೇಳು? ನಮ್ಮ ಅಪ್ಪಂದೇ ಟಾರ್ಚರ್ ಮಗ. ಯಾವಾಗ್ಲೂ ಮಾರ್ಕ್ಸ್ ಅಂತ ಜೀವ ತಿಂತಾರೆ. ಅಷ್ಟೇನಾ? ಏನೋ ಅಷ್ಟೇ. ನನ್ನ ಕಷ್ಟ ನನಗೆ ಗೊತ್ತು. ನನಗೆ ಮಾರ್ಕ್ಸ್ ಬಂದಾಗಲೇ ನನ್ನ ತಮ್ಮನಿಗೂ ಮಾರ್ಕ್ಸ್ ಬಂದಿರುತ್ತೆ. ನಾನು ನೋಡಿರೋ ಫೇಲು, ಅವನ್ನೆಲ್ಲದ್ರಲ್ಲಿ A+. ಲೇ, ಟೆನ್ಷನ್ ಆಗ್ಬೇಡ್ವು. ಪ್ರಾಬ್ಲಮ್ ಇರೋದೇ ಇಲ್ಲಿ. ಇಲ್ಲಿ ನಿಮ್ಮ ಅಪ್ಪಂಗೆ ಪ್ರಾಬ್ಲಮ್ ಆಗ್ತಿರೋದು ನೀನು ಫೇಲ್ ಆಗ್ತಿರೋದಲ್ಲ, ನಿನ್ನ ತಮ್ಮ A+ ಬರ್ತಾ ಇದ್ದಾನೆ. ಅದಕ್ಕೆ ನಿನಗೂ ಅವನಿಗೂ ಕಂಪೇರ್ ಮಾಡ್ತಾ ಇದ್ದಾರೆ. ನಿನಗೆ ಅಕೌಂಟ್ ಜಡಿತಾ ಇದ್ದಾರೆ. ನೆಕ್ಸ್ಟ್ ಟೈಮ್ ಹೇಗಾದ್ರೂ ಮಾಡಿ ಮಾರ್ಕ್ಸ್ ತೆಗಿಲೇಬೇಕು ಮಚ್ಚ. ಲೇ ಉಲ್ಡು, ನೀನು ಮಾರ್ಕ್ಸ್ ತೆಗೆಯೋದ್ರ ಬಗ್ಗೆ ಯೋಚನೆ ಮಾಡಬೇಡ. ಯಾಕೆಂದರೆ ಅದು ನಿನ್ನ ಕೈಲಿ ಆಗಲ್ಲ. ನಿನ್ನ ತಮ್ಮನ ಮಾರ್ಕ್ಸ್ನ ಹೆಂಗೆ ಕಮ್ಮಿ ಮಾಡಬೇಕು ಅಂತ ಯೋಚನೆ ಮಾಡು. ಅದಕ್ಕೆ ಸ್ವಲ್ಪ ಬೇಕಾದ್ರೆ ಪಾಸಿಬಿಲಿಟೀಸ್ ಇದೆ. ಏನೋ ಹಾಗಂದ್ರೆ? ಅಂದರೆ ಎಷ್ಟು ಬೇಗ 1 ತಿಂಗಳಾಗೋಯ್ತು, ಆಗ್ಲೇ ಇನ್ನೊಂದು ಟೆಸ್ಟ್ ಬಂದ್ಬಿಟ್ಟಿದೆ. ಗಣೇಶ, ಚೆನ್ನಾಗಿ ಓದ್ಕೊಂಡಿದ್ಯಾ ತಾನೆ? ಹ್ಞೂ ಅಮ್ಮ, ನಾಳೆನೇ ಟೆಸ್ಟ್ ಕೊಟ್ಟರು ಚೆನ್ನಾಗಿ ಮಾರ್ಕ್ಸ್ ತೆಗಿತೀನಿ. ವೆರಿ ಗುಡ್. ಶಂಕರ, ನಿಂದೇನೋ ಕತೆ? ಇತ್ತೀಚೆಗಂತೂ ಫ್ರೆಂಡ್ಸ್ ಜೊತೆ ಆಚೆನೇ ಇರ್ತೀಯ. ಅದು ಏನು ಮಾಡ್ತಾ ಇರ್ತೀಯೋ? ಇಲ್ಲ ಅಮ್ಮ, ಈ ಸಲ ಚೆನ್ನಾಗಿ ಓದಿದ್ದೀನಿ. ಪಾಸ್ ಆಗೇ ಆಗ್ತೀನಿ. ಒಳ್ಳೇದು. ಈ ಸಲ ನಾನು A+ ತೆಗಿತೀನಿ. ನಿನ್ನ ತಮ್ಮನ ಮಾರ್ಕ್ಸ್ನ ಹೆಂಗೆ ಕಮ್ಮಿ ಮಾಡಬೇಕು ಅಂತ ಯೋಚನೆ ಮಾಡು. ಅಮ್ಮ, ಲೋ ಗಣೇಶ, ಏನಾಯ್ತು ನಿಂಗೆ? ಅಮ್ಮ, ಏನಾಯ್ತಮ್ಮ ಹಿಂಗೆ? ಸ್ಕೂಲ್ಗೆ ಹೋಗ್ತಾ ಇರೋವಾಗ ಯಾರೋ ಗುದ್ಬಿಟ್ಟಿದ್ದಾರೆ ಕಣೋ. ಅಲ್ಲೇ ಬಿದ್ಬಿಟ್ಟಿದ್ನಂತೆ. ಅವ್ನ ಫ್ರೆಂಡ್ಸ್ ನೋಡಿ ನನಗೆ ಹೇಳಿದ್ರು. ಈಗ ತಾನ ಹಾಸ್ಪಿಟಲ್ ಹೋಗಿ ಬರ್ತಾ ಇದ್ದೀವಿ.
ಏನಾಗಿದ್ಯಮ್ಮ? ಫ್ರ್ಯಾಕ್ಚರ್ ಏನಾದರೂ ಆಗಿದ್ಯಾ? ಫ್ರ್ಯಾಕ್ಚರ್ ಏನಾಗಿಲ್ಲ, ಸ್ವಲ್ಪ ಏಟ್ ಜಾಸ್ತಿ ಆಗಿದೆ. ಇದು ನಿನಗೆ ಕಾಫಿ ಮಾಡ್ಕೊಂಬರ್ತೀನಿ. ಅಬ್ಬಾ, ಈ ಸಲ ಅಪ್ಪನ ಹತ್ರ ಉಗಿಸ್ಕೊಳ್ಳೋ ತಪ್ಪು. ಯಾಕೆ? ನಿನಗೆ ಈ ಥರ ಆಗಿದೆಯಲ್ಲ, ಹೇಗೂ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಯೋಕ್ಕಾಗಲ್ಲ. ಅಪ್ಪ ನನಗೂ ನಿನಗೂ ಕಂಪೇರ್ ಮಾಡಿ ಮಾತಾಡೋಕ್ಕಾಗಲ್ಲ. ಸೊ ನನಗಪ್ಪ ಬೈಯಲ್ಲ. ನನ್ಗೆ ಎಡಗೈ ತಾನೆ ಪೆಟ್ಟಾಗಿರೋದು, ಬಲ್ಗೈ ಚೆನ್ನಾಗೇ ಇದೆಯಲ್ಲ, ಅದ್ರಲ್ಲೇ ಎಕ್ಸಾಮ್ ಬರೀತೀನಿ. ಅಲ್ವೋ, ಈ ನೋವಲ್ಲೂ ಅದು ಹೇಗೆ ಎಕ್ಸಾಮ್ ಬರೀತೀಯಾ? ನಾನು ಮೊದಲೇ ಎಲ್ಲ ಓದ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಪಪ್ಪ ಅಮ್ಮಂಗೆ ಬೇಜಾರು ಮಾಡೋದಿಲ್ಲ. ಏನೋ ನಾನು ಹೇಳ್ಕೊಟ್ಟಿದ್ ಪ್ಲಾನ್ ವರ್ಕ್ ಆಯ್ತಾ? ಛೇ ಇಲ್ಲ ಮಗ. ಯಾಕೋ ಏನಾಯ್ತು? ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಿರಲ್ಲ ನನ್ನ ಮಗ ನೀನು. ಲವ್, ನೀನು ಹೇಳ್ದಾಗೆ ನನ್ನ ತಮ್ಮನಿಗೆ ಆಕ್ಸಿಡೆಂಟ್ ಮಾಡ್ದೆ. ಹಾಂ ಅವ್ನು ಬಲ್ಗೈ ಫ್ರ್ಯಾಕ್ಚರ್ ಆಗೋದ್ರ ಬದಲಿಗೆ ಎಡಗೈ ಫ್ರ್ಯಾಕ್ಚರ್ ಆಯಿತು. ಹಾಂ ಬಲ್ಗೈಯಲ್ಲಿ ಎಕ್ಸಾಮ್ ಬರ್ದ, ಮತ್ತೆ A+ ತಗೊಂಡ. ಲವ್, ಏನ ನೀನು ಇಲ್ಲಿ ನನ್ನ ಕಷ್ಟ ನಾನು ಹೇಳ್ತೀರ ನೀನು ನೆಗ್ತಿದ್ಯಾ? ಹಂಗಲ್ಲ ಗುರು, ನನ್ನ ಮಗ ನಿನ್ನ ಗ್ರಾಚಾರನೇ ಸರಿಗಿಲ್ಲ ಗುರು. ನೋಡು, ನೀನು ಏನೇ ಮಾಡಿದ್ರು ನೀವು ಅಪ್ಪನ ಹತ್ರ ತಗ್ಲಾಕೊಳ್ಳೋದಂತೂ ಮಿಸ್ ಆಗಲ್ಲ. ಒಂಥರ A+ ಫ್ಯಾಮಿಲಿ ಕಣ ನಿಮ್ದು. ಮಗ, ಅದು ಆಡಿಯೋ ಅಲ್ವೇನೋ? ಹ್ಞೂ ಗುರು, ಕ್ಲಾಸಿಕ್ ಅಂತ ಹೊಸ ಮಾಡಲು. ಸಖತ್ತಾಗಿದೆ ಅಲ್ಲ? ಹ್ಞೂ ಗುರು, ಎಂತ ಲೈಫ್ ನೋಡೋರ್ದು. ನಾವು ನೋಡಿ ಇನ್ನೂ ಸೈಕಲ್ ಹೊಡ್ಕೊಂಡು ಓತ್ಲಾ ಹೊಡಿತಾ ಇದೀವಿ. ಥು. ಮಚ, ಅದೇ ನಮ್ಮ ಕ್ಲಾಸ್ ಶೀಲಾ ಇದ್ದಾಳಲ್ಲ, ಡೈಲಿ BMW ಅಪ್ಪ ಬರೋದು. ನಾವು ಹಂಗೆ ಶ್ರೀಮಂತರಾಗ್ಬೇಕು ಗುರು, ಯಾವ್ದಕ್ಕೂ ಕಮ್ಮಿ ಇಲ್ಲ ಅಂತ ಆಗ್ಬೇಕು. ಏನ್ ಕನ್ಸ್ ಕಾಣ್ತಿದ್ಯಾ? ನಾವಿನ್ನ PUC ಇದೀವಿ. ನಾವಿನ್ನ ಓದ್ ಮುಗಿಸಿ ಕೆಲ್ಸಕ್ಕೆ ಸೇರಿ ಆಮೇಲೆ ತಾನೇ ನಾವ್ ಹೀಗಾಗೋದು. ಇಲ್ಲ ಗುರು, ನನ್ನ ಹತ್ರ ಅಷ್ಟು ಟೈಮ್ ಇಲ್ಲ. ಲೈಫ್ ಇಸ್ ಶಾರ್ಟ್, ಬೇಗ ಬೇಗ ಮಾಡ್ಬೇಕು. ಜೀವನ ಪೂರ್ತಿ ದುಡ್ದು ನಾವೇ ಅದನ್ನ ಎಂಜಾಯ್ ಮಾಡೋಷ್ಟಲ್ಲಿ ಹೊಗೆ ಹಾಕೊಂಡ್ಬಿಟ್ಟಿರ್ತೀವಿ ಅಷ್ಟೇ. ಈ ಡೀಲ್ ಎಲ್ಲ ಆದ್ರೆ ನಾವು ಇಂಥದೊಂದು ಬಿಲ್ಡಿಂಗ್ ಬಾಡಿಗೆಗೆ ತಗೊಂಡ್ಬಿಡಣ. ಬಾಡಿಗೆ ಬೇಡ, ಸ್ವಂತಕ್ಕೆ ವಾಸ್ತು ಎಲ್ಲ ನೋಡ್ಬೇಕು. ಅದು ನಿಜ ಅನ್ನು. ಟಿಂಗು, ಇದ್ರ ಮೇನ್ ಡೋರ್ ಯಾವ ಕಡೆ ಬರುತ್ತಾ? ಯಾಕೆ? ಅಲ್ಲ, ಈ ವಾಸ್ತು ಚೆನ್ನಾಗಿದ್ರೆ ಇದನ್ನೇ ತಗೊಂಡ್ಬಿಡಣ ಅಂತ. ಪಶ್ಚಿಮಕ್ಕೆ.